ನೀನೇ ಗೆದ್ದೆ ಪಾರ್ವತಿ. ನಾನು ಸೋತೆ. ಆಹಾರ ಮಾಯೆಯಲ್ಲ, ಆಹಾರ ಜೀವ. ಅನ್ನವೇ ಎಲ್ಲ. ಸಲಾಲಿತ ಅಂತಕನಾಶನ ಗೌರಿ ಸಮೇತ ಗಿರೀಶ ಶಿವ ಅಂಬರವಾಸ ಚಿದಂಬರ ನಾಯಕ ತುಂಬುರು ನಾರದ ಸೇವ್ಯ ಶಿವ ಆಹಾರ ಪ್ರಿಯ ಅಷ್ಟದಿಗೀಶ್ವರ ಯೋಗಿ ಹೃದಯ ಪ್ರಿಯ ವಾಸ ಶಿವ. ಸ್ವಾಮಿ, ಕೊನೆಗೂ ಬರುವ ಮನಸ್ಸು ಮಾಡಿದಿರಲ್ಲ. ಬರುಡಾದ ಭೂಮಿಗೆ ಮಳೆ ಹನಿ ಬಿದ್ದ ಹಾಗೆ ನಿಮ್ಮ ಆಗಮನದಿಂದ ನನ್ನ ಮನಸ್ಸು ಎಷ್ಟು ಸಂಭ್ರಮಿಸುತ್ತಿದೆ ಗೊತ್ತೇ. ನೀನು ನನಗಾಗಿ ಕಾಯುತ್ತಿದ್ದೆ ಎಂಬ ಅರಿವಿದೆ ದೇವಿ. ನೀನಿಲ್ಲದ ಕೈಲಾಸ ನನಗೂ ಅಸಹನೀಯ ಎನಿಸುತ್ತಿತ್ತು. ನಿನ್ನ ಮಕ್ಕಳು ಮಾತೆ ಬೇಕೆಂದು ಹಠ ಹಿಡಿದಾಗಲೆಲ್ಲ ಆ ಕ್ಷಣವೇ ಬಂದು ನಿನ್ನ ಮನವೊಲಿಸಿ ಕೈಲಾಸಕ್ಕೆ ನಿನ್ನ ಕರೆದೊಯ್ಯಬೇಕು ಅನಿಸುತ್ತಿತ್ತು. ಮತ್ತೇಕೆ ಬರಲಿಲ್ಲ ಸ್ವಾಮಿ? ನನ್ನ ತಪಸ್ಸಿನಿಂದ ಜಗತ್ತಿಗೆಲ್ಲ ಆಹಾರದ ಮಹತ್ವ ಅರಿವಾಯಿತು. ಆದರೆ ಯಾರಿಗೆ ಅರ್ಥವಾಗಬೇಕಿತ್ತೋ ಅವರು ಮಾತ್ರ ದೂರವೇ ಉಳಿದರು. ಹಗಲಿರುಳು ನಿಮ್ಮ ಬರುವಿಕೆಗಾಗಿಯೇ ಜಾತಕ ಪಕ್ಷಿಯಂತೆ ಕಾಯುತ್ತಿದ್ದೆ. ಆದರೆ ನೀವು ಮಾತ್ರ ಬರಲು ಇಷ್ಟು ಸಮಯ ತೆಗೆದುಕೊಂಡಿರಿ. ಆರಂಭದಲ್ಲಿ ನಾನು ಸ್ಪಷ್ಟವಾಗಿ ಯೋಚಿಸಿರಲಿಲ್ಲ ದೇವಿ. ಹೌದು, ನಾನು ಹಾಗೆ ಹೇಳಬಾರದು. ನನ್ನ ಅನುಭವದ ಆಧಾರದ ಮೇಲೆ ಎಲ್ಲರ ಅಭಿಪ್ರಾಯವನ್ನು ನಿರ್ಧರಿಸಿಬಿಟ್ಟೆ. ಆಹಾರವಿಲ್ಲದೆ ಬದುಕಲು ಸಾಧ್ಯವಿಲ್ಲ ಎಂದು ನಾನು ಎಂದಿಗೂ ಯೋಚಿಸಿರಲಿಲ್ಲ. ಜಗತ್ತಿನಲ್ಲಿ ಜನರು ಆಹಾರದಿಂದಲೇ ಬದುಕಿದ್ದಾರೆ ಎನ್ನುವ ಸತ್ಯ ಮರೆತು ಬಿಟ್ಟೆ. ಬ್ರಹ್ಮಾಂಡದಲ್ಲಿ ಎಲ್ಲರೂ ನನ್ನ ಹಾಗೆ ಇರಬೇಕಲ್ಲ. ಕೇವಲ ಗಾಳಿ ಸೇವಿಸಿ ಬದುಕಬಲ್ಲ ನಾನು ಆಹಾರ ಸೇವಿಸಿ ಬದುಕುವ ಜನರ ಮನೋಭಾವಕ್ಕೆ ಧಕ್ಕೆ ತರುವಂತೆ ಮಾಡಿಬಿಟ್ಟೆ. ನನ್ನನ್ನು ಕ್ಷಮಿಸು ದೇವಿ. ಆಗುವುದೆಲ್ಲ ಒಳಿತಿಗಾಗಿ ಎನ್ನುತ್ತಾರಲ್ಲ ಸ್ವಾಮಿ.